ಸರ್ ಈಗ ಯು ಡಿಜಿಟಲ್ ಪೇಮೆಂಟ್ ಅನ್ನ ಒಂದು ಪರಿಚಯಿಸಿದ್ರೆ ಈಗ KSRTC ನಲ್ಲಿ. ಹೌದು. ಈಗೆಲ್ಲ ಬಹುತೇಕ ಎಲ್ಲಾ ಕಡೆ ಅಂಗಡಿ ಮಳಿಗೆಗಳು ಎಲ್ಲಿಗೆ ಹೋದ್ರು ಕೂಡ ನಾವು ಈ ಡಿಜಿಟಲ್ ಮೂಲಕವಾಗಿ ನಾವು ವ್ಯವಹಾರ ಮಾಡ್ತೀವಿ. ಬಟ್ ಈಗ ಅದನ್ನ KSRTC ಪರಿಚಯ ಮಾಡ್ತಾ ಇದ್ದಾರೆ. ಹೌದು, ಅನುಕೂಲ ಇದೆ. ಎಜುಕೇಟೆಡ್ಗಳಿಗೆ ತುಂಬಾ ಅನುಕೂಲ ಆಗುತ್ತೆ. ಓದಿರೋರಿಗೆ ಓಕೆ ನಡೆಯುತ್ತೆ, ಓದಿ ಇಲ್ದಿರೋರಿಗೆ ತುಂಬಾ ಕಷ್ಟ ಆಗುತ್ತೆ. ಅಂಥವ್ರಿಗೆ ಡಿಜಿಟಲ್ ಅಲ್ಲಿ ಅವ್ರಿಗೆ ಆಪ್ರೇಟ್ ಮಾಡೋದಾಗ್ಲಿ ಅದ್ರ ಬಗ್ಗೆ ಒಂದು ಚೂರು ಗೊತ್ತಿರಲ್ಲ, ಅಂಥವ್ರಿಗೆ ತುಂಬ ತೊಂದರೆ ಆಗುತ್ತೆ. ಅಂಥವ್ರಿಗೆ ಇಲ್ಲಿ ಸೀನಿಯರ್ ಸಿಟಿಸನ್ ಅಂತ ಇರುತ್ತಲ್ಲ, ಅಂಥದನ್ನ ಅವ್ರು ಅನುಕೂಲ ಮಾಡಿ ಕೊಡಬೇಕು. ಬಸ್ ಸ್ಟಾಪ್ಗಳಲ್ಲಿ ಓದಿರೋರಿಗೆ ಪರವಾಗಿಲ್ಲ, ಫೋನ್ಪೇ ಗೂಗಲ್ ಪೇ ಮಾಡ್ತಾರೆ, ಅನುಕೂಲ ಇದೆ. ಡಿಜಿಟಲಲ್ಲಿ ಪೇಮೆಂಟ್ ಮಾಡ್ತಾರೆ, ನಡೆಯುತ್ತೆ. ಏನು ಓದಿಲ್ದಿರೋರಿಗೆ ಏನು ಮಾಡೋದು? ಆದ್ರಿಂದ ತೊಂದರೆ ಆಗತ್ತೆ. ಡಿಜಿಟಲ್ ಸೇಫ್ ಎರಡೂ ಇದ್ರೆ ಅನುಕೂಲ ಸರ್, ಕಸ್ಟಮರ್ಗೆ ತುಂಬಾ ಅನುಕೂಲ ಆಗುತ್ತೆ. ಎರಡೂ ಇರಬೇಕು. ಇದು ಒಳ್ಳೇದೇ ಸರ್, ಅನುಕೂಲ ಇದೆ, ಕಸ್ಟಮರ್ಗೆ ಅನುಕೂಲ ಇದೆ. ಹೌದು, ಸಮಸ್ಯೆ ಇಲ್ಲ, ಜಲ್ದಿ ಕೆಲಸ ಆಗೋದು. ನೋಡಿ 1 hour ಆಯ್ತು ಬಸ್ ಹೊರಡಕ್ಕೆ, ಅನುಕೂಲ ಆಗುತ್ತಾ? ಡಿಜಿಟಲ್ ಪೇಮೆಂಟ್ ಇದ್ರೆ ಜಲ್ದಿ ಪಾಸ್ ಆಗಿರೋದ ಬಸ್ಸು, ಅನುಕೂಲ ಆಗಿರೋದು, ಏನು ತೊಂದರೆ ಇರ್ತಾ ಇರಲಿಲ್ಲ. ನಮ್ಮ ಅನಿಸಿಕೆ ಡಿಜಿಟಲ್ ಸೇಫ್. 77 ರೂಪಾಯಿ ರಾಮನಾಥ್ಪುರಕ್ಕೆ, ಮೈಸೂರು ಟು ರಾಮನಾಥ್ಪುರ ಚಿಲ್ಲರೆ ಇಲ್ಲ ಸರ್. ಡಿಜಿಟಲ್ ಮಾಡಿ ಅಂತ ನನಗೆ ಗೊತ್ತಿರಲಿಲ್ಲ ಸರ್. ಇದರಲ್ಲಿ ಫೋನ್ಪೇ ಮಾಡಿದ್ರೆ QR ಕೋಡು ತೊಗೋಬೇಕು. ಒಬ್ಬೊಬ್ಬರ ಹತ್ರನೂ QR ಕೋಡ್ ತೊಗೊಂಡು ಹೋಗ್ತಾ ಇದ್ದರೆ ಅವನು ಟಿಕೆಟ್ ಇಶ್ಯೂ ಮಾಡೋದು ಯಾವಾಗ? 1 hour 2 hours ಆಗುತ್ತದು ಪ್ರತಿಯೊಬ್ಬರ ಹತ್ರಲ್ಲೂ. ಇವ್ರು ಹೇಳಿದ್ದು ಸರಿ. ಏನಂತ ಡಿಜಿಟಲ್ ಇಸ್ ವೆರಿ ಫೈನ್. ಡಿಜಿಟಲ್ ಏನು ಮಾಡಬೇಕು ಅಂದರೆ ಹತ್ತಿಸ್ಕೋಬೇಕಾದ್ರೆ ಮಾಡ್ಕೊಂಡು ಕಳಿಸ್ಬೇಕು ಅವರು. ಅಲ್ಲ ರೂರಲ್ಗೆ ಹೇಳ್ತಾ ಇರೋದು. ಅವ್ರು ಹೇಳಿದ್ರು ರೂರಲ್ನವ್ರಿಗೆ ಎಜುಕೇಷನ್ ಇರೋದಿಲ್ಲ, ಅದು ಆಯ್ತಲ್ಲ ಹೇಳಿದ್ರಲ್ಲ, ಆ ಪಾಯಿಂಟ್ ಇಂಪಾರ್ಟೆಂಟು. ಈಗ ನಂದೇ ತಗೊಳ್ಳಿ, ಎಲ್ಲ ಉದ್ದಕ್ಕೂ ನಾನು ಕಂಡಕ್ಟ್ರು ಟಿಕೆಟು ಡಿಜಿಟಲ್ ತೊಗೊಂಡೋದ್ರೆ ಡಿಜಿಟಲಲ್ಲಿ ನನಗೆ ಎಷ್ಟೊತ್ತಾಗುತ್ತೆ ಸರ್ ಅಂತ ಅಂದ ಅವನು. ಹಾಗಾಗಿ ಭಾರಿ ಕಷ್ಟ. ಆಮೇಲೆ ಬರ್ಬೇಕಾರೆ ಕಂಡಕ್ಟರ್ ನೆನ್ನೆ 77 ರೂಪಾಯಿ ಡಿಜಿಟಲ್ ಕೊಟ್ಟನಲ್ಲ, QR ಕೋಡ್ ತೋರಿಸಿ ಸರ್ ನನಗೆ ಗೊತ್ತೇ ಇಲ್ಲ ಅಂದ ಕಂಡಕ್ಟ್ರಿಗೂ ಅವ್ರಿಗೆ ಎಜುಕೇಟ್ ಮಾಡಿಲ್ಲ. ದಟ್ ಈಸ್ ದಿ ಪ್ರಾಬ್ಲಮ್. ಇದು ತೊಗೋಬೇಕು ಅಂದರೆ ಒಂದು ಸ್ವಲ್ಪ ಟೈಮ್ ಹಿಡಿತದೆ. ಅಂದರೆ ಇದು ಒಳ್ಳೆಯದೇ. ಇದು ಈಗ ಅಲ್ಲಿದ್ದಾರೆ ಅವ್ರು ಏನು ಪ್ರತಿಯೊಂದು ಬಸ್ಸಲ್ಲೂ ಹತ್ತೋರಿಗೆ ಡಿಜಿಟಲ್ಲೇ ತೊಗೊಂಡು ಹತ್ತಿಸ್ಬೇಕು. ಸಿಟಿ ಬಸ್ಸು ಅಷ್ಟೇ. ಆ ಥರ ಮಾಡಿದ್ರೆ ಮಾತ್ರ ಅನುಕೂಲ ಆಗುತ್ತೆ ಹೊರತು ಇದು ಕಂಡಕ್ಟ್ರು ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾದ್ರೆ ಎಷ್ಟೊತ್ತಾಗುತ್ತೆ ನೀವೇ ಹೇಳಿ? ಡಿಜಿಟಲ್ಲಿ ಇಲ್ಲೇ ನಮಗೆ ಒಂದು 10 ನಿಮಿಷ ಆಯಿತು ಅಲ್ಲಿವರೆಗೆ ಹೋಗ್ಬೇಕಾರೆ. ಆಯಿತಾ? ಒಂದು ಪಾಯಿಂಟು ಇದೊಂದು ಕಂಡಕ್ಟ್ರಿಗೆ ಮೇಯ್ನ್ ಮಾಡಬೇಕಾಗಿರೋದು. ಅವ್ರ ಪಾಪ ಎಲ್ಲ SLC ಕಂಡಕ್ಟ್ರಾಗಿ ಬಂದಿರ್ತಾರೆ, ಯಾರು ಇಲ್ಲಿಟ್ರೇಟ್ ಇದ್ದಾರೆ. ಆಯ್ತಾ? ಒಂದು ಪಾಯಿಂಟು. ಈಗ ಬಸ್ ಇದ್ರ ಬಗ್ಗೆ ಯೋಚನೆ ಮಾಡಿ. ಈಗ ಬೆಂಗಳೂರು ಟು ಮೈಸೂರು ಎಷ್ಟು ಜನ ರಶ್ ಇದ್ದಾರೆ. ಇದು ನಾವು ಕುಂತ್ಕೊಂಡು 1 hour ಆಯಿತು. ಇವರು ಸೀನಿಯರ್ ಸಿಟಿಸನ್ ಯಜಮಾನರು ಅರ್ಜೆಂಟ್ ಹೋಗ್ಬೇಕು, ಏನು ಕತೆ ಮಾಡೋದು? ಈ ಬಸ್ ನಿಲ್ಲಿಸಿ 1 hour ಆಯಿತು ಅಂತ ನಾನು ನನಗೆ ಗೊತ್ತಿರೋ ಫೋನ್ ಮಾಡಿ ಡಿಜಿಟಲ್ ಇರಬೇಕು. ನೀವು ಡಿಜಿಟಲ್ ಬಗ್ಗೆ ಕೇಳೋದಾದ್ರೆ ಅದು ಹೇಳ್ತೇನೆ. ಬಟ್ ವಾಟ್ ಎವರ್ ದಿ ಪ್ರಾಬ್ಲಮ್ಸ್ ಆಫ್ ದಿ ಪೀಪಲ್, ನೀವು ಅದನ್ನ ಬಗ್ಗೆನೂ ಒಂದು ಸ್ವಲ್ಪ ಗಮನ ಹರಿಸಿ. ಸರ್, ಈಗ ಈ ಪೇಮೆಂಟ್ ವ್ಯವಸ್ಥೆ ಇವತ್ತಿಂದ ಆರಂಭ ಆಗಿದೆ. ಯಾವ ರೀತಿ ಇದೆ ಪ್ರಯಾಣಿಕರ ರೆಸ್ಪಾನ್ಸ್ ಭಾಳ ಚೆನ್ನಾಗಿದೆ. ಈ ಪೇಮೆಂಟ್ ಮಾಡೋದ್ರಿಂದ ನಮಗೆ ಅನುಕೂಲ ಆಗಿದೆ. ಚೇಂಜ್ ಪ್ರಾಬ್ಲಮ್ ತಪ್ಪೋಗುತ್ತೆ. ಇವಾಗ ನಾವೆಲ್ಲರಿಗೂ ವಾಪಸ್ 500 ರೂಪಾಯಿ ಕೊಟ್ಟರೆ 110 ರೂಪಾಯಿ ವಾಪಸ್ ಕೊಡಬೇಕು ಮೈಸೂರಿಂದ. ಅದಕ್ಕೋಸ್ಕರ ಈ ಪೇಮೆಂಟ್ ಮಾಡಿದ್ರಿಂದ ಎಲ್ಲ ಅನುಕೂಲ ಆಗ್ತಾ ಇದೆ. ಜನಗಳಿಗೆ ಅನುಕೂಲ ಆಗುತ್ತೆ, ನಮಗೆ ಅನುಕೂಲ ಆಗುತ್ತೆ. ಚಿಲ್ಲರೆ ಸಮಸ್ಯೆ ಬಗೆಹರಿಸ್ದಂಗೆ ಆಗುತ್ತೆ ಸರ್. ಹಾಂ ಸರ್, ಇದು ಏನಂದರೆ ಈ ಬಸ್ ಸ್ಟಾಪ್ ಒಳಗಡೆ ಏನು ಸಮಸ್ಯೆ ಆಗಲ್ಲ. ಔಟ್ ಆಫ್ ಸ್ಟೇಷನ್ ಏನಾದ್ರು ಹೊರಗಡೆ ಹೋದಾಗ ಏನಾದರೂ ಅಲ್ಲಿ ನೆಟ್ವರ್ಕ್ ಇಲ್ಲ ಅಂದಾಗೆ ಈ ಪೇಮೆಂಟ್ ಅದು ವರ್ಕ್ ಆಗಲ್ಲ. ನಾವು ಅದು ನೆಟ್ವರ್ಕ್ ಇರೋ ಜಾಗದಲ್ಲಿ ನೋಡ್ಕೊಂಡು ಅವ್ರಿಗೆ ಟಿಕೆಟ್ ಇಶ್ಯೂ ಮಾಡಬೇಕು. ಅಲ್ಲಿ ಅದೊಂದು ಸಮಸ್ಯೆ ಆಗುತ್ತೆ ಅಷ್ಟೇ ಸರ್. ಇನ್ನೊಂದು ಕಡೆ ಅಮೌಂಟ್ ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟಿಗೆ ತಲುಪಿರಲ್ಲ, ಅದು ಸಮಸ್ಯೆ ಅಲ್ವಾ? ಇಲ್ಲ ಸರ್, ಅದು ಏನಂದರೆ ಈಗ ಒಂದೊಂದು ಟೈಮ್ ಸ್ಕ್ಯಾನ್ ಮಾಡಿದಾಗೆ ಒಂದು ಪ್ರಾಬ್ಲಮ್ ಆಗ್ತಾಯಿದೆ. ಏನಂದರೆ ಇವಾಗ ಸ್ಕ್ಯಾನ್ ಆಗಿ ಅವ್ರು ದುಡ್ಡು ಕಟ್ಟಾಗುತ್ತೆ. ದುಡ್ಡು ಕಟ್ಟಾದಮೇಲೆ ನಮ್ಮದು ಟಿಕೆಟ್ ಬರಬೇಕು. ಅದು ಒಂದೊಂದು ಟೈಮ್ ಆ ಥರ ಪ್ರಾಬ್ಲಮ್ ಆಗಿದೆ. ಇವಾಗ ಅದನ್ನೆಲ್ಲ ಆ ಥರ ಸಮಸ್ಯೆ ಆದರೆ ಅವ್ರಿಗೆ ವಾಪಸ್ ದುಡ್ಡು ಬರುತ್ತೆ. ಪ್ರಯಾಣಿಕರಿಗೆ ವಾಪಸ್ ಬರುತ್ತೆ. ಯಾವ ಪ್ರಯಾಣಿಕರು ಮಾತ್ರ ಯೂಸ್ ಆಗ್ತದೆ? ಬೆಂಗಳೂರು ಮೈಸೂರು ಅಷ್ಟೇ? ಇಲ್ಲ, ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆನೂ ಈಗ 90% ಎಲ್ಲನೂ ಮಾಡ್ತಾ ಇದ್ದಾರೆ. UPI ಮಾಡ್ತಾ ಇದ್ದಾರೆ. ಹೆಚ್ಚಿನ ಪ್ರಯಾಣಿಕರು ಯಾವ ಮಾರ್ಗದಲ್ಲಿ ಕಂಡು ಬರ್ತಾ ಇದ್ದಾರೆ? ಯಾಕಂದರೆ ಗ್ರಾಮೀಣ ಭಾಗದಲ್ಲಂತೂ ಜಾಸ್ತಿ ಬರ್ತಾರೆ. ಹೆಚ್ಚಿನ ಭಾಗ ಮೈಸೂರು, ಬೆಂಗಳೂರು ಹೆಚ್ಚಿನ ಭಾಗದಲ್ಲಿ ಜಾಸ್ತಿ ಇದ್ದಾರೆ. ಒಳ್ಳೇದು ಅಂತ ನಮಗೆ ಹೌದೌದು, ಜನಗಳಿಗೆ ಒಳ್ಳೇದಾಗಿದೆ, ನಮಗೆ ಒಳ್ಳೇದಾಗಿದೆ ಸರ್. ಚೇಂಜ್ ಕೊಡಬೇಕಾಗಿತ್ತು. ಹೌದೌದು, ಚೇಂಜ್ ಸಮಸ್ಯೆ ಇತ್ತು, ಗಲಾಟೆಗಳು ಆಗ್ತಾಯಿದ್ವು. ಇವಾಗ ಅದು ಸಮಸ್ಯೆ ಪರಿಹಾರ ಆಗಿದೆ ಸರ್. ಥ್ಯಾಂಕ್ ಯು. ಮಂಜುನಾಥ್ ಅಂತ.
ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.